ವಿಶ್ವಭಾರತಿ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ನಮಸ್ಕಾರ. ಬೆಂಗಳೂರಿನ ಯಲಹಂಕ ಸುರಭಿ ಲೇಔಟ್ನ ವೇಲಮ್ಮಾಳ್ ಬೋಧಿ ಕ್ಯಾಂಪಸ್ನಲ್ಲಿ ಮೊದಲ ಓಪನ್ ಏಜ್ ಚೆಸ್ ಚಾಂಪಿಯನ್ಶಿಪ್ 2026 ಆಯೋಜಿಸಲಾಗಿತ್ತು. ಚೆಸ್ ಕ್ರೀಡೆಯ ಬೆಳವಣಿಗೆಗಾಗಿ ವಿದ್ಯಾರ್ಥಿಗಳಲ್ಲಿ ಚೆಸ್ ಕ್ರೀಡೆಯ ಬಗ್ಗೆ ಆಸಕ್ತಿಯನ್ನು ಮೂಡಿಸುವ ಸಲುವಾಗಿ ಸಜ್ಜನ್ ಅಕಾಡೆಮಿ ಮತ್ತು ಯಲಹಂಕ ಸುರಭಿ ಲೇಔಟ್ನ ವೇಲಮ್ಮಾಳ್ ಬೋಧಿ ಕ್ಯಾಂಪಸ್ ಜಂಟಿಯಾಗಿ ಚೆಸ್ ಚಾಂಪಿಯನ್ಶಿಪ್ನ ಆಯೋಜಿಸಿದ್ವು. ಮೊದಲ ಸಲ ಆಯೋಜನೆಯ ಈ ಚೆಸ್ ಚಾಂಪಿಯನ್ಶಿಪ್ ಭಾರಿ ಯಶಸ್ಸು ಕಂಡಿದೆ. ಬೆಂಗಳೂರು ನಗರದ ಮೂಲೆ ಮೂಲೆಗಳಿಂದ 400ಕ್ಕೂ ಹೆಚ್ಚು ಬಾಲಕ ಬಾಲಕಿಯರು, ವಿದ್ಯಾರ್ಥಿನಿಯರು, ಪೋಷಕರ ಜೊತೆ ಆಗಮಿಸಿ ಸ್ಪರ್ಧಿಸಿ ಚೆಸ್ ಚಾಂಪಿಯನ್ಶಿಪ್ನ ಯಶಸ್ವಿಗೊಳಿಸಿದ್ದಾರೆ. ವೇಲಮ್ಮಾಳ್ ಸ್ಕೂಲ್ಸು ತಮಿಳುನಾಡಿನಲ್ಲಿ ಯಶಸ್ಸು ಕಂಡು ಇದೀಗ ಕರ್ನಾಟಕವನ್ನ, ಮುಖ್ಯವಾಗಿ ಬೆಂಗಳೂರು ನಗರವನ್ನ ಪ್ರವೇಶಿಸಿದ್ದು, ಈಗಾಗಲೇ ಸಿಂಗನಾಯಕ್ನಲ್ಲಿ ವೇಲಮ್ಮಾಳ್ ಶಾಲೆ ಪ್ರಾರಂಭ ಆಗಿದೆ. ಜೊತೆಗೆ ಯಲಹಂಕದ ಜಕ್ಕೂರ್ ರಸ್ತೆಯ ಸುರಭಿ ಲೇಔಟ್ನ ವೇಲಮ್ಮಾಳ್ ಬೋಧಿ ಕ್ಯಾಂಪಸ್ನಲ್ಲಿ ಈ ಚೆಸ್ ಚಾಂಪಿಯನ್ಶಿಪ್ನ ಆಯೋಜಿಸಲಾಗಿತ್ತು. ಚೆಸ್ ಚಾಂಪಿಯನ್ಶಿಪ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದು ಕಾರ್ಯಕ್ರಮಕ್ಕೆ ಕಳೆ ಕಟ್ಟಿತ್ತು. ಈ ಬಗ್ಗೆ ಒಂದು ಸುದ್ದಿ ಇದೆ, ಬನ್ನಿ ನೋಡೋಣ. ಇವತ್ತು ನಾನು ಫಸ್ಟ್ ಆಫ್ ಆಲ್ ಇವತ್ತು ಮಹಿಳಾ ದಿನಾಚರಣೆ, ಎಲ್ಲ ದೇಶದ ಎಲ್ಲ ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯ ಕೋರ್ತಾ, ಇವತ್ತೇನು ವೇಲಮ್ಮಾಳ್ ಬೋಧಿ ಕ್ಯಾಂಪಸ್ನಲ್ಲಿ ಆ ಮ್ಯಾನೇಜ್ಮೆಂಟ್ ನಮಗೆ ಏನಿವತ್ತೊಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಅವರಿಗೆ ನಾನು ತುಂಬ ಹೃದಯದ ಒಂದು ಧನ್ಯವಾದನ ಹೇಳ್ತೀನಿ. ಇವತ್ತು ನೀವು ಹೇಳಿದ ರೀತಿಯಲ್ಲಿ ಇಡೀ ಇಂಡಿಯಾದಲ್ಲೇ ಅತಿ ಹೆಚ್ಚು ಗ್ರ್ಯಾಂಡ್ ಮಾಸ್ಟರ್ಗಳನ್ನ ಕೊಟ್ಟಿರುವಂಥದ್ದು ತಮಿಳುನಾಡು. ಅದಾದಮೇಲೆ ಇವತ್ತು ಕರ್ನಾಟಕ ಏನು ಚೆಸ್ಗೆ ಏನು ನೀಡ್ತಾ ಇದೆ ಅಂತನೋ ವಿಷಯಕ್ಕೆ ಬಂದರೆ, ಕರ್ನಾಟಕ ಇವತ್ತು ಆಲ್ಮೋಸ್ಟ್ ವರ್ಷದಲ್ಲಿ ಒಂದು 600 ಟೂರ್ನಮೆಂಟ್ನ ಆರ್ಗನೈಸ್ ಮಾಡುವಂಥ ಒಂದು ಕೆಪಾಸಿಟಿಗೆ ನಾವು ತಂದಿದ್ದೀವಿ. ಇದು ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ. ಆಫ್ಟರ್ ತಮಿಳ್ನಾಡು ನಾವೇ 2ನೇ ಸ್ಥಾನದಲ್ಲಿರುವಂಥ ಒಂದು ರಾಜ್ಯ ಇನ್ ಟರ್ಮ್ಸ್ ಆಫ್ ಆರ್ಗನೈಸಿಂಗ್ ಟೂರ್ನಮೆಂಟ್ಸ್. ಆಮೇಲೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು 5 ಜನ ಗ್ರ್ಯಾಂಡ್ ಮಾಸ್ಟರ್ಗಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಮಾಸ್ಟರ್ಗಳು ಒಂದು 15 ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಈ ಇಂಟರ್ನ್ಯಾಷನಲ್ ಮಾಸ್ಟರ್ ಏನಿದ್ದಾರೆ ಅವರು ದೇ ವಿಲ್ ಬಿ ಕ್ವಾಲಿಫೈಯಿಂಗ್ ಫಾರ್ ಗ್ರ್ಯಾಂಡ್ ಮಾಸ್ಟರ್ ಇನ್ ಫ್ಯೂಚರ್ ಡೇಸ್. ಆ ಎಲ್ಲ ಒಂದು ಲಕ್ಷಣಗಳು ನಮ್ಮ ಕರ್ನಾಟಕ ಚೆಸ್ನಲ್ಲಿ ಕಾಣ್ತಾ ಇದೆ. ಇವತ್ತು ನಾವು ಯಾವುದೇ ರೀತಿಯಾದಂಥ ಒಂದು ಈ ಒಂದು ರಿಜಿಸ್ಟರ್ಡ್ ಪ್ಲೇಯರ್ಸ್ ಏನಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಈಗಾಗಲೇ ಅದೊಂದು 11,000ಕ್ಕೆ ಬಂದು ನಿಂತಿದೆ. ಇದು ದೇಶದಲ್ಲೇ ಒಂದು 2ನೇ ಸ್ಥಾನದಲ್ಲಿರುವಂಥ ಒಂದು ರಾಜ್ಯ. ನಾವು ಚೆಸ್ಗೆ ಭಾಳನೇ ಪ್ರಾಮುಖ್ಯತೆ ನೀಡ್ತಾ ಬಂದಿದ್ದೀವಿ. ಚೆಸ್ಸು ಇವತ್ತು ನಮ್ಮ ದೇಶದ ಆಟ. ಇದು ಇವತ್ತು ನಾನು ಆವಾಗಲೇ ಮಾತಾಡ್ತಾನೂ ಹೇಳಿದೆ, ಇವತ್ತು ಏನು ನಮ್ಮ ದೇಶಕ್ಕೆ ಏನಿದೆ ಚೆಸ್ ಒಂದು ಗೋಲ್ಡನ್ ಎರಾ. ಯಾಕೆ ಅಂತಂದರೆ ಇವತ್ತು ಗುಕೇಶ್ ವರ್ಲ್ಡ್ ಚಾಂಪಿಯನ್ ಆಗಿರ್ಬೋದು, ಆಮೇಲೆ ಒಲಿಂಪಿಯಾಡಲ್ಲಿ ಗೋಲ್ಡ್ ಮೆಡಲ್ಲು ಇವತ್ತು ವುಮೆನ್ಸ್ ಆ್ಯಂಡ್ ಮೆನ್ಸಲ್ಲಿ ನಮ್ಮದೇ ಇರೋದು, ಇಂಡಿಯಾದ್ದೇ ಇರೋದು. ಇದೆಲ್ಲ ಸಾಧ್ಯವಾಗಿದ್ದು 2022ರಲ್ಲಿ ಒಂದು ಒಲಿಂಪಿಯಾಡ್ ನಡೀತು ಇಂಡಿಯಾದಲ್ಲಿ ಫಸ್ಟ್ ಟೈಮು. ಭಾಳ ದೊಡ್ಡ ಸ್ಕೇಲಲ್ಲಿ ಭಾಳ ಅಚ್ಚುಕಟ್ಟಾಗಿ ಒಂದು ನೆರವೇರಿಸಿದಂಥ ಒಂದು ದೇಶ ನಮ್ಮ ಭಾರತ ದೇಶ. ಈ ಎಲ್ಲ ಒಂದು ಏನಂತಾರೆ ಸೆಂಟ್ರ್ ಸ್ಟೇಜಿಗೆ ಬಂದಾಗ ಚೆಸ್ಸಿಗೆ ಭಾಳನೇ ಮಾನ್ಯತೆ ಸಿಕ್ಕಿದೆ. ಇವತ್ತು ನೀವು ಗಮನಿಸ್ತಿರ್ಬೋದು, ಕ್ರಿಕೆಟ್ ನಂತರ ಅತಿ ಹೆಚ್ಚು ಏನಾದರೂ ಮೀಡಿಯಾ ಸ್ಪೇಸ್ ತಗೊತಾ ಇರೋದು ಚೆಸ್ಸೇ. ಚೆಸ್ ಇಸ್ ದ ಸೆಕೆಂಡ್ ಗೇಮ್ ವಿಚ್ ಇಸ್ ಟೇಕಿಂಗ್ ಅಪ್ ಲಾಟ್ ಆಫ್ ಮೀಡಿಯಾ ಸ್ಪೇಸ್. ಯಾಕೆ ಅಂತಂದರೆ ಇವತ್ತು ವರ್ಲ್ಡ್ ಚಾಂಪಿಯನ್ಗಳು ನಮ್ಮಲ್ಲಿ ಕ್ರಿಕೆಟ್ ವರ್ಲ್ಡ್ ಚಾಂಪಿಯನ್ಸ್ ಇದ್ದಾರೆ ಬಿಟ್ಟರೆ ಬೇರೆ ವರ್ಲ್ಡ್ ಚಾಂಪಿಯನ್ಸ್ ಇಲ್ಲ. ಚೆಸ್ಸೇ ಸೆಕೆಂಡು ಗೇಮು ನಮಗೆ ವರ್ಲ್ಡ್ ಚಾಂಪಿಯನ್ಸ್ನ ಕೊಟ್ಟಿರುವಂಥದ್ದು. ಬೋಧಿ ಕ್ಯಾಂಪಸ್ನಲ್ಲಿ ಇವತ್ತು 1 ಡೇ ಟೂರ್ನಮೆಂಟ್ ನಡೀತಾ ಇದೆ ಮಕ್ಕಳಿಗೆ, ಹಾಗೂ ಓಪನ್ ಟೂರ್ನಮೆಂಟ್. ಇದು ಓಪನ್ ಕ್ಯಾಟಗರಿ ಟೂರ್ನಮೆಂಟ್ನ ಸಜ್ಜನ್ ಅಕಾಡೆಮಿ ಇವತ್ತು ಅದನ್ನು ಆರ್ಗನೈಸ್ ಮಾಡಿದೆ. ಅವರು ನಮ್ಮ ಅಫಿಲಿಯೇಟೆಡ್ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಅಫಿಲಿಯೇಟೆಡ್ ಒಂದು ಅಕಾಡೆಮಿ ಅದು. ಅವರು ಇವತ್ತು ಆರ್ಗನೈಸ್ ಮಾಡಿದ್ದಾರೆ. ಅದನ್ನು ಫೆಸಿಲಿಟೇಟು ನಮ್ಮ ವೇಲಮ್ಮಾಳ್ ಸ್ಕೂಲ್ನವ್ರು ಮಾಡಿಕೊಟ್ಟಿದ್ದಾರೆ. ಇನ್ನೇನು ಒಳ್ಳೇದು ಸಾಕಲ್ವಾ? ಎಲ್ಲರೂ ಅಂದರೆ ಈಗ ಒಳ್ಳೆ ಭವಿಷ್ಯನ ಅಂದರೆ ಮಕ್ಕಳಲ್ಲಿ ಒಳ್ಳೆ ಭವಿಷ್ಯ. ಹೌದು. ಯಾಕೆಂತಂದರೆ ಇವತ್ತು ಸ್ಪೋರ್ಟ್ಸ್ ಅಂತಂದರೆ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಭಾವನೆ ಎಲ್ಲರಿಗೂ. ಇದು ಮೇನ್ ಕರಿಕ್ಯುಲರ್ ಆಗಬೇಕು. ಯಾಕೆಂದರೆ ಕರಿಕ್ಯುಲರಲ್ಲಿ ಸ್ಪೋರ್ಟ್ ಅಂತ ಅನ್ನೋದು ಒಂದು ಮೇನ್ ಆಗಬೇಕು. ಅದರಿಂದನೇ ಇದನ್ನು ಎಕ್ಸ್ಟ್ರಾ ಅಂತ ತಿಳ್ಕೊಳೋದ್ರಿಂದನೇ ನಮಗೆ ಒಲಿಂಪಿಕ್ ಮೆಡಲ್ಗಳು ಭಾಳ ಕಮ್ಮಿ ಆಗಿರೋದು ನಮಗೆ. ಯಾಕೆಂದರೆ ಇದೊಂದು ಆಪ್ಷನಾಗಿ ಇಟ್ಕೊತಾರೆ ಪೇರೆಂಟ್ಸು. ಓದೋದೇ ಒಂದು ದೊಡ್ಡ ಸಾಧನೆ, ಮಾರ್ಕ್ಸ್ ತರೋದೇ ಒಂದು ದೊಡ್ಡ ಸಾಧನೆ ಅಂತ ಅನ್ನೋದರಲ್ಲಿ
ಪೇರೆಂಟ್ಸ್ಗೆ ಒಂದು ಅವೇರ್ನೆಸ್ ಬರಬೇಕಾಗುತ್ತೆ ಇದರಲ್ಲಿ. ಯಾಕೆ ಅಂತಂದರೆ ಈಗ ಗುಕೇಶು, ಇರಿಗೇಸಿ, ಈಗ ಮೊನ್ನೆ ನಾನು ಕತಾರಲ್ಲಿ ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ ಫಾರ್ ರ್ಯಾಪಿಡ್ ಆ್ಯಂಡ್ ಬ್ಲಿಟ್ಸ್ಗೆ ನಾನು ಇಂಡಿಯನ್ ಹೆಡ್ ಆಫ್ ಡೆಲಿಗೇಷನ್ ಹೋಗಿದ್ದೆ. ಅಲ್ಲಿ ನಮಗೆ ಅರ್ಜುನ್ ಇರಿಗೇಸಿ ಅವರು 2 ಬ್ರಾನ್ಸ್ನ ತಗೊಂಡ್ರು. ಆಮೇಲೆ ಕೊನೆರು ಹಂಪಿ ಅವರು 1 ಬ್ರಾನ್ಸ್ನ ತಗೊಂಡ್ರು. ಈಗ ನಾವು ಯಾವುದೇ ಟೂರ್ನಮೆಂಟ್ ವರ್ಲ್ಡ್ ಲೆವೆಲಲ್ಲೇ ಹೋಯ್ತು ಅಂತಂದರೆ ಇಂಡಿಯಾಗೆ ಮಸ್ಟ್ ಮೆಡಲ್ಸು ಕಟ್ಟಿಟ್ಟು ಬುತ್ತಿ. ಆದ್ದರಿಂದ ಇವತ್ತು ಪೇರೆಂಟ್ಸ್ ಕೂಡ ಈ ಎಲ್ಲ ಸಾಧನೆಗಳನ್ನ ನೋಡಿಬಿಟ್ಟು ಆ ಅರಿನಾದಲ್ಲಿ ಅವರೂ ಇರಬೇಕು ಅಂತಂದ್ಬಿಟ್ಟು ಮಕ್ಕಳನ್ನ ಈ ನಿಟ್ಟಿನಲ್ಲಿ ಬೆಳೆಸಬೇಕು ಅಂತಂದ್ಬಿಟ್ಟು ನಾನು ಅವ್ರನ್ನ ಕೇಳಿಕೊಂಡು ಇವತ್ತು ಪಾರ್ಟಿಸಿಪೇಟ್ ಮಾಡಿರೋ ಎಲ್ಲ ಮಕ್ಳಿಗೂ ನನ್ನ ಒಂದು ಶುಭ ಹಾರೈಕೆನ ಹೇಳ್ತಾ, ಇವತ್ತು ಒಂದು 230 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದು ಎಕ್ಸಾಮ್ಸ್ ಟೈಮ್ ಇರೋದ್ರಿಂದ ಸ್ವಲ್ಪ ಮಕ್ಕಳು ಓದ್ಕೊಳೋ ಅಂಥ ಪೇರೆಂಟ್ಸು ಅದನ್ನು ನಾನು ಹೇಳಿದ್ನಲ್ಲ, ಇದನ್ನು ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಅಂತ ತಿಳ್ಕೊಂಡಿರೋದ್ರಿಂದ ಸ್ವಲ್ಪ ಎಕ್ಸಾಮ್ ಸೀಸನ್ ಇರೋದ್ರಿಂದ ಸ್ವಲ್ಪ ಎಂಟ್ರೀಸ್ ಕಮ್ಮಿ ಆಗಿದೆ. ಇಲ್ಲ ಅಂತಂದರೆ ಇಟ್ ವುಡ್ ಹ್ಯಾವ್ ಬಿನ್ 400 ಮೇಲೆ ಇರೋದು. From Velamal Bodhi campus, first wish Mr. Madhukar for honoring us in this event and for his time for this event. And I also seeing the lot of activities done by Karnataka Chess Association for the development of the game. And as Mr. Madhukar told, Karnataka is the number 2 state after Tamil Nadu in terms of the chess development, right from the grassroots level and taking them to the next higher levels also. And from Velamal Bodhi campus, we are very proud to be associated with KSEA also in terms of bringing the chess for the students at the grassroots level and developing them. And as all you know, more than out of the 100 plus grandmasters from India, more than 1/3, 35 plus have come from our Velamal group of schools. The latest being Kukesh, Pragyananda, Vaishali, all coming from our group of schools. So we are extremely proud about the chess champions which we have produced. And in our Velamal Bodhi campus schools, we take the academics as well as the sports and all extracurricular activities, arts, science, STEM education, AI, all we take it in a good way and have a holistic development of the students. And today's tournament, nearly 250 plus students have participated, and this is just the first tournament which we are organizing, and lot more of plans we have for the Bangalore and Karnataka students in terms of chess development. Not only chess, Velamal Bodhi campus, we emphasize on the development of all other sports activities along with the students. So based on the students level and their curiosity and their interest, we make them, they are very good in all the sports and all the fields they choose and excel. And once again thank Mr. Madhukar and the KSCA for supporting us in this event and making it a grand success. And we'll have the association going on for a lot more of events and planning which is going to happen in future. Fabulous, because it's only my first time, and when I entered the school I felt like the school is really big, the amenities are also good. Velamal Bodhi school is not like other schools. It is like, for other schools they really focus on studies, but Velamal Bodhi school really focuses on chess and studies. And I've seen a lot of toppers from Velamal Bodhi school. They are topping India number 1, India number 2. What I can say, one of my cousins, she is a national player, international player, and next year she's going to take admission in this school. So what I think, she will also become like Mukesh and Pragyananda. And by the way, they are also studying in this school, but in Chennai. And I hope Velamal Bodhi school gets more branches throughout. I am myself Prabhu. My kid is Jay Krishna. He's played from Greenfields. Okay, this is our first chess tournament, and the arrangement for what has been done is really good. And the help we needed, right? It was provided, and it was very much easy for us to access the place, and also to getting participated. It's not about winning or losing. It is about participating and